ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಬುಧವಾರ ನಮಗೆ ಪಂಚಮಿ ತಿಥಿ ಬಂದಿದೆ. ಪಂಚಮಿ ಅಂದ ತಕ್ಷಣ ನೆನಪಾಗುವಂಥದ್ದು ವಾರಾಹಿ ದೇವಿಗೆ ತುಂಬ ಇಷ್ಟವಾದ ದಿನ. ನಮಗೆ ಅಮಾವಾಸ್ಯೆ, ಹುಣ್ಣಿಮೆ, ಸಪ್ತಮಿ, ಅಷ್ಟಮಿ ಇದೆಲ್ಲವೂ ಎಷ್ಟು ವಿಶೇಷತೆಯಿಂದ ಕೂಡಿರುತ್ತೆ. ಪಂಚಮಿ ತಿಥಿ ಅನ್ನೋದು ಕೂಡ ತುಂಬಾ ಶಕ್ತಿ ಇರುತ್ತೆ. ಈ ದಿನಗಳಲ್ಲಿ ಯಾರಿಗೆ ಒಡವೆಗಳು ಗಿರ್ವಿ ಇಟ್ಟಿರ್ತಾರೆ, ಹೊಸದಾಗಿ ಒಡವೆಗಳನ್ನು ತಗೊಳ್ಬೇಕು ಅಥವಾ ಅವ್ರದ್ದೇ ಆದಂಥ ಜಾಗ ಏನು ಪ್ರಾಪರ್ಟಿ ಇರುತ್ತೆ ಅದನ್ನು ಮಾರಬೇಕು ಅಥವಾ ಮನೆ ಮಾರಬೇಕು, ಸೈಟು, ಈ ಥರ ನಿಮ್ಮದೇ ಏನೋ ತೊಂದರೆ ಇದೆ ಅದನ್ನು ನಾವು ಮಾರಿಬಿಟ್ಟು ಮತ್ತು ನಾವು ಸೆಟ್ಲಾಗಬೇಕು, ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಬೇಕು, ಈ ಥರ ಇರುತ್ತಲ್ವ. ಅಂತಹವರು ಹಾಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ, ಯಾಕಂದರೆ ವಾರಾಹಿ ದೇವಿ ತುಂಬ ಶಕ್ತಿ ಇರುವಂಥ ದೇವಿ. ನಿಂತ ಜಾಗದಲ್ಲೇ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಆ ತಾಯಿ ಬಗೆಹರಿಸ್ಕೊಡ್ತಾಳೆ. ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ಸಮಯಗಳಲ್ಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ, ಶಕ್ತಿ ಹೊಂದಿರುತ್ತೆ. ತಂತ್ರ ಪರಿಹಾರಗಳನ್ನು ಕೂಡ ರಾತ್ರಿಯಲ್ಲಿ ತಾಯಿಯನ್ನು ಆರಾಧನೆ ಮಾಡುವಂಥವರು ತುಂಬ ಜನ ಇದ್ದಾರೆ. ಸಾಕಷ್ಟು ಜನಕ್ಕೆ ಫೋಟೋ ವಿಗ್ರಹಗಳು ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ, ನಾವು ಯಾವ ಥರ ಪೂಜೆ ಮಾಡಬೇಕು. ವಾರಾಹಿ ದೇವಿಯನ್ನು ಎಷ್ಟೋ ಜನ ಫೋಟೋ ತಗೊಳ್ಬೇಕು ಅಂತ ಹೇಳಿದ್ರು, ವಿಗ್ರಹ ತಗೊಳ್ಬೇಕು ಅಂದರೂ ಕೂಡ ಆಗ್ತಾ ಇರೋದಿಲ್ಲ. ಅಂತಹವರು ನೋಡಿ, ತಾಯಿನೇ ನಮ್ಮ ಮನೆಗೆ ಬರಬೇಕು ಅಂದರೆ ನಾವು ತಗೊಳ್ಳುವ ಒಂದು ಯೋಚನೆ ಮಾಡಿಲ್ಲ ಅಂದರೂ ಕೂಡ ತಾಯಿ ಬರ್ತಾಳೆ. ಆ ತಾಯಿ ನಮ್ಮ ಪಾಲ್ಗಿದ್ದಾಳೆ ಅಂದರೆ ನಾವು ಈ ರೀತಿಯ ಪಂಚಮಿ ತಿಥಿಗಳನ್ನು ಮಾಡ್ಕೊಳ್ತೀವಿ. ತಿಂಗಳಲ್ಲಿ 2 ಬಾರಿ ಪಂಚಮಿ ತಿಥಿ ಅನ್ನೋದು ಬರುವಂಥದ್ದು. ತಾಯಿಯನ್ನು ಪೂಜೆ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಫೋಟೋ ವಿಗ್ರಹ ಇಲ್ಲ, ಯಾವ ಥರ ಮಾಡ್ಕೊಳ್ಬಹುದು ಅಂತ ಒಂದು ಡೌಟ್ ಇರುತ್ತೆ. ದೀಪ ಹಚ್ಚಿದ್ರೆ ಸಾಕು, ಏಕೆಂದರೆ ಪಂಚಮಿ ಅಂದ ತಕ್ಷಣ 5 ಸಂಖ್ಯೆಗಳಿಂದ ಕೂಡಿರುವಂಥದ್ದು. 5 ಬತ್ತಿಗಳನ್ನು ಹಾಕಿ ದೀಪ ಹಚ್ಬೋದು. ಇನ್ನೂ ವಿಶೇಷತೆ ಏನು ಅಂದರೆ, ಅಕ್ಕ ನಾವು ಕೆಲಸಗಳಿಗೆ ಹೋಗಿದ್ದೀವಿ, ಬರೋದು ಲೇಟಾಗುತ್ತೆ, ಪಂಚಮಿ ಇರುವಂಥದ್ದು ನಮಗೆ ಗೊತ್ತಿಲ್ಲ, ಹಾಗೆ ನಾವು ಪೂಜೆಗಳನ್ನು ಮಾಡ್ಕೊಳ್ಬಹುದಾ, ತಾಯಿಯನ್ನು ನಾವು ನೆನೆಸ್ಕೊಳ್ಬಹುದಾ ಅನ್ನೋದು ಕೆಲವೊಬ್ಬರ ಪ್ರಶ್ನೆ ಆಗಿರುತ್ತೆ. ತಪ್ಪದೆ ನಾವು ಸ್ನಾನ ಮಾಡಲಿಲ್ಲ, ನಮಗೆ ಕಾರಣಾಂತರಗಳಿಂದ ತಾಯಿಯನ್ನು ಕೇಳ್ಕೊಳ್ಬಹುದಾ. ನೋಡಿ, ಮುಖ್ಯವಾಗಿ ಹೇಳಬೇಕು ಅಂದರೆ ವಾರಾಹಿ ದೇವಿಗೆ ನಂಬಿಕೆ ಅನ್ನೋದು, ನಾವು ತಾಯಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತೀವೋ ಅದ್ರ ಮೇಲೆ. ಕೆಲವೊಬ್ಬರಿಗೆ ಸ್ನಾನ ಆಗಿರೋದಿಲ್ಲ, ನಾವು ಕೆಲಸಗಳಿಗೆ ಹೋಗಿದ್ದೀವಿ ಅಥವಾ ಇನ್ಯಾವುದೋ ಒತ್ತಡಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದಾ. ನೀವು ಏನೋ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ತಾಯಿಯ ಎಷ್ಟೋ ನಾಮಗಳು ಇದೆ. ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಕೂಡ ಪಂಚಮಿ ಅಂತ ಕರಿತೀವಿ, ವಾರ್ತಾಳಿ ಅಂತ ಕರೆಯೋದ್ರಿಂದ, ಮಹಾಸೇನ, ವಜ್ರಘೋಷಂ, ಅಭಯಕಾರುಣ್ಯನಿ ನಮೋ ನಮಃ, ಪಂಚದಾಸರಿ, ಈ ರೀತಿ ನಾಮಗಳು ತುಂಬ ಇದೆ. ತಾಯಿಯನ್ನು ಏನೂ ಇಲ್ಲ ಅಂದರೂ ಕೂಡ ನೀವು ವಾರಾಹಿ ದೇವಿ ಅಂತ ಹೇಳಿದ್ರೂ ಸಾಕು, ಅಮ್ಮ ಅಂತ ಕರೆದ್ರೂ ಸಾಕು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾಳೆ. ಯಾರಿಗೆ ಈ ಒಡವೆಗಳು, ಭೂಮಿ, ಸಾಲ, ದೊಡ್ಡ ದೊಡ್ಡ ಸಮಸ್ಯೆಗಳು ಅರ್ಧಕ್ಕೆ ನಿಂತಿದೆ, ಇದು ಎಲ್ಲವೂ ಇದ್ದರೆ ಚೆನ್ನಾಗಿ ಹಳದಿ ಕಲ್ಲರಲ್ಲಿ ಇರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣು ತಾಯಿಗೆ ತುಂಬ ಶಕ್ತಿ ಕೊಡುವಂಥದ್ದು. ಆ ರೀತಿ ಚೆನ್ನಾಗಿ ಇರಬೇಕು. ಅದನ್ನು ತಗೊಂಡು ನಾವು ಈ ರೀತಿ ಕೈಯಲ್ಲಿ ಇಟ್ಕೊಳ್ಬೇಕು. ವಿಶೇಷತೆ ಏನು ಅಂದರೆ, ನಿಂಬೆಹಣ್ಣು ನಮ್ಮ ಸಮಸ್ಯೆಗಳನ್ನು ಕೇಳುವಂತೆ, ನಾವು ಏನು ಹೇಳ್ತೀವಿ ಅದನ್ನು ಅಬ್ಸರ್ವ್ ಮಾಡುವ ಶಕ್ತಿ ನಿಂಬೆಹಣ್ಣಿಗೆ ಇರೋದರಿಂದ ಇದನ್ನು ಈ ರೀತಿ ನಾವು 2 ಕೈಗಳಲ್ಲಿ ಇಟ್ಕೊಂಡು ಸಮಸ್ಯೆಗಳಿರಬಹುದು, ಕೋರಿಕೆ ಇರಬಹುದು, ಕೇಳ್ಕೊಳ್ಬೇಕು. ಕೇಳಿಕೊಂಡು ಇದನ್ನು ನೀವೇನು ಮಾಡಬೇಕು ಅಂದರೆ, ತಾಯಿಯ ಫೋಟೋ ವಿಗ್ರಹ ಇಲ್ಲ ಅಂದರೂ ದೀಪ ಹಚ್ಚಿರ್ತೀರ ಅಥವಾ ದೀಪ ಹಚ್ಚೋದಕ್ಕೂ ಆಗಲಿಲ್ಲಕ್ಕ ನಾವು ಬರೀ ಈ ಒಂದು ಪರಿಹಾರ ಮಾಡ್ಕೊಳ್ಬಹುದಾ ಅನ್ನೋದು ಇರುತ್ತೆ. ಆರಾಮಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ.
ನಮಗೆ ತಿಂಗಳಲ್ಲಿ 2 ಸಾರಿ ಬರುತ್ತೆ ಪಂಚಮಿ. ಈ ರೀತಿ ನೀವು ಒಂದು 3, 5, 9 ಪಂಚಮಿಗಳು ತಪ್ಪದೇ ಮಾಡ್ಕೊಂಡು ನೋಡಿ. ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅನ್ನೋದು ನಿಮಗೇ ಆಶ್ಚರ್ಯ, ಅದ್ಭುತ ಎಲ್ಲವೂ ಸಿಗುತ್ತೆ. ಇದನ್ನು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ದೇವ್ರ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ನೀವು ಇದನ್ನು ಇಟ್ಬಿಡಿ. ರಾತ್ರಿ ಪೂರ್ತಿ, ರಾತ್ರಿ 12 ಗಂಟೆಯ ಒಳಗಡೆ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಈ ದಿನ ಆಗಲಿಲ್ಲ ಅಂದರೂ ಕೂಡ ನೀವು ಗುರುವಾರದ ದಿನ ಇದನ್ನು ಮಾಡ್ಕೊಳ್ಬಹುದು. ಯಾಕಂದರೆ ಗುರುವಾರ ಕೂಡ ನಮಗೆ ಆ ಪಂಚಮಿ ತಿಥಿಯ ಅವಧಿ ಇರೋದರಿಂದ ನೀವು ಬೆಳಗ್ಗೆ ಆರಾಮಾಗಿ ಮಾಡಿಕೊಳ್ಳಿ. ಇದನ್ನು ಇಟ್ಟುಬಿಟ್ಟು ಮಾರನೆಯ ದಿನ ಏನು ಮಾಡಬೇಕು ಅಂದರೆ ಇದನ್ನು ಯಾರೂ ತುಳಿಬಾರ್ದು ಸ್ನೇಹಿತರೆ. ಆ ರೀತಿ ಸ್ವಲ್ಪ ನಿಮ್ಮ ಮನೆಗಳ ಹತ್ರ ಪಾಟ್ಸ್ ಇದ್ದರೆ ಅಥವಾ ಮಣ್ಣಲ್ಲಿ ನೀವು ಗಿಡಗಳು ಬೆಳೆಸಿದರೆ ಆ ಜಾಗದಲ್ಲೇ ಸ್ವಲ್ಪ ಅಗೆದುಬಿಟ್ಟು ನಿಂಬೆಹಣ್ಣನ್ನು ಮುಚ್ಚಿಡಬಹುದು. ತೊಂದರೆ ಏನೂ ಆಗೋದಿಲ್ಲ. ನಾವು ನಮ್ಮ ಮನೆ ಮುಂದೆನೇ ಇಡಬಹುದಾ. ನಿಮ್ಮ ಮನೆ ಮುಂದೆ ಪಾಟ್ಸ್ ಇದ್ದು ಜಾಗ ಇದೆ ಅಂತ ಹೇಳಿದ್ರೆ ಅದ್ರ ಒಳಗಡೆನೆ ಮಣ್ಣನ್ನು ತೆಗೆದುಬಿಟ್ಟು ನೀವು ಮಣ್ಣು ಮುಚ್ಚಿ ಬಿಡಬಹುದು. ಈ ಥರ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಈ ಪಂಚಮಿಗೆ ಮಾಡ್ತೀವಿ ಅಂದರೆ ಬರುವ ಪಂಚಮಿ ಎಷ್ಟರಲ್ಲಿ ಮತ್ತೊಂದು ಸ್ವಲ್ಪ ಬದಲಾವಣೆ ಗೊತ್ತಾಗುತ್ತೆ ನಿಮಗೆ. ಆ ಒಂದು ಚೇಂಜಸ್ ಅನ್ನೋದು ತಪ್ಪದೆ ಇದನ್ನು ಮಾಡ್ಕೊಳ್ತಾ ಬಂದರೆ ನಿಮ್ಮ ಕೋರಿಕೆಗಳು ಪಕ್ಕಾ ನೆರವೇರಿಸ್ಕೊಳ್ತಾಳೆ ವಾರಾಹಿ ದೇವಿ ಸ್ನೇಹಿತರೆ. ಇದನ್ನು ಹೆಣ್ಮಕ್ಳು ನೋಡ್ಕೊಂಡು ಮಾಡ್ಕೊಳ್ಳಿ. ಪೀರಿಯಡ್ಸ್ ಎಲ್ಲ ಆಗಿದ್ರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು 5 ಡೇಸು. ಮತ್ತು ಇದನ್ನು ನಾನ್ ವೆಜ್ ತಿಂದು ಮಾಡಬಹುದಾ ಅಂತ ಕೆಲವೊಬ್ಬರ ಪ್ರಶ್ನೆ ಆಗಿರುತ್ತೆ. ಆ ರೀತಿ ಇದ್ದರೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆರಾಮಾಗಿ ನೋಡಿಕೊಂಡು ನಿಮಗೆ ಅನುಕೂಲ ಇರುವಂಥ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು. ತುಂಬಾ ಒಳ್ಳೆಯದಾಗುತ್ತೆ. ಎಲ್ರಿಗೂ ಕೂಡ ಆ ತಾಯಿಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಾಗ. ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು.